ಲೋಕಸಭೆಯ ಮಹಾ ತೀರ್ಪು ಇವತ್ತು ಪ್ರಕಟ ಆಗಿದೆ. ಕರ್ನಾಟಕದಲ್ಲಿ ನಿರೀಕ್ಷಿತ ಫಲಿತಾಂಶ ಬಂದಿದ್ರೆ ರಾಷ್ಟ್ರ ಮಟ್ಟದಲ್ಲಿ ಅನಿರೀಕ್ಷಿತ ಫಲಿತಾಂಶಕ್ಕೆ ಸಾಕ್ಷಿಯಾಗ್ತಾ ಇದೆ. ಎಲ್ಲದರ ಡೀಟೇಲ್ ಅನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಆದರೆ ಅದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ಮಹಾಭಾರತದ ಕುರುಕ್ಷೇತ್ರದಲ್ಲಿ ಗೆಲುವಿನ ಹಳಿಗೆ ಮರಳಿದ್ರು ಕಾಂಗ್ರೆಸ್ಸಿಗೆ ಸಿಹಿ ಕಹಿ. 400 ಪಾರ್ ಗುರಿ ಹತ್ತಿರಕ್ಕೂ ಸುಳಿಯದ ಬಿಜೆಪಿಗೆ ಅತಿ ವಿಶ್ವಾಸವೇ ಬಲಿ ಹಾಕಿದೆ. ಗ್ಯಾರಂಟಿ ಅಬ್ಬರದಲ್ಲಿ ಕಮಲ ಕೊಚ್ಚಿ ಹೋಗಿದೆ. 3ನೇ ಬಾರಿ ಪ್ರಧಾನಿಯಾಗೋ ಮೋದಿ ಉತ್ಸುಕತೆ ಕುಂದಿಸಿದೆ. ಗ್ರಾಮಾಂತರದಲ್ಲಿ ಬಂಡೆ ಛಿದ್ರವಾಗಿದ್ದು ಹೃದಯವಂತನಿಗೆ ಜನಾಭಿಮಾನ ಸಿಕ್ಕಿದೆ. ಹಾಸನದಲ್ಲಿ ಪ್ರಜ್ವಲ್ಗೆ ಪೆನ್ ಡ್ರೈವ್ ಸೋಲುಣಿಸಿದ್ರೆ ಮಂಡ್ಯದಲ್ಲಿ ಕುಮಾರಸ್ವಾಮಿಗೆ ಅಕ್ಕರೆಯ ಸಕ್ಕರೆ ಸಿಕ್ಕಿದೆ. ಕೋಲಾರ ಕೈ ಕಿತ್ತಾಟ ತೆನೆಗೆ ಭರ್ಜರಿ ಫಸಲು ಒಪ್ಪಿಸಿ ಹಳೆ ಮೈಸೂರಲ್ಲಿ ದಳಪತಿ ದರ್ಬಾರ್ ಮರುಷ್ ಆರಂಭ ಆಗಿದೆ. 20 ವರ್ಷಗಳಲ್ಲೇ ಕಾಂಗ್ರೆಸ್ ಅಭೂತಪೂರ್ವ ಸಾಧನೆಯನ್ನು ತೋರಿದೆ. ಖರ್ಗೆ ಕೋಟೆಯಲ್ಲಿ ಕಾಂಗ್ರೆಸ್ಗೆ ಕಲ್ಯಾಣದ ದಾರಿ ಕಂಡುಕೊಂಡಿದೆ. ಬೆಳಗಾವಿಯಲ್ಲಿ ಜಾರಕಿಹೊಳಿ ಕುಟುಂಬ ಹಿಡಿತ ಗಟ್ಟಿಗೊಳಿಸಿದೆ. ಹೆಬ್ಬಾಳ್ಕರ್ ಹೆಬ್ಬಯಕ್ಕೆ ಬತ್ತಿದೆ. ಅತಿ ಪ್ರಯೋಗಗಳು ಬಿಜೆಪಿಯನ್ನ ಹಲವೆಡೆ ಮುಳುಗಿಸಿದೆ. ರಾಮಕೃಷ್ಣನೂರು ಉತ್ತರ ಪ್ರದೇಶ ಮೋದಿ ಮಹತ್ವಾಕಾಂಕ್ಷೆಗೆ ಪೆಟ್ಟು ಬಿದ್ದಿದೆ. ಬಂಗಾಳದಲ್ಲಿ ಟಿಎಂಸಿ ಸಮೀಕರಣದ ಮುಂದೆ ಬಿಜೆಪಿ ಶರಣಾದರೆ ತಮಿಳುನಾಡಿನ ಸೈದ್ಧಾಂತಿಕ ಸಮರದಲ್ಲಿ ಬಿಜೆಪಿ ಸೊನ್ನೆ ಸುತ್ತಿದೆ. ಆದರೆ ಕೇರಳದಲ್ಲಿ ಇತಿಹಾಸ ಬರೆದಿದ್ದು ಮಧ್ಯಪ್ರದೇಶ ಕ್ಲೀನ್ ಸ್ವೀಪ್ ಮಾಡಿದೆ. ಆಂಧ್ರದಲ್ಲಿ ಮತ್ತೆ ಕಾಲಚಕ್ರ ತಿರುಗಿದೆ. ಜಗನ್ ರೆಡ್ಡಿ ದರ್ಬಾರ್ ಅಂತ್ಯ ಆಗಿದೆ. ಚಂದ್ರಬಾಬು ನಾಯ್ಡು ಮತ್ತು ಫೀನಿಕ್ಸ್ನಂತೆ ಗೆದ್ದು ಬಂದಿದ್ದಾರೆ. ಗೆಲುವು ಸಾಧಿಸುತ್ತಲೇ 5 ವರ್ಷಗಳ ಸರ್ಕಾರದ ಫೈಲ್ಗಳು ನಾಯ್ಡು ಕೈ ಸೇರಿದೆ. ಇತ್ತ ಒಡಿಶಾದಲ್ಲಿ ಪಟ್ನಾಯಕ್ ಆಡಳಿತಕ್ಕೆ ಮತದಾರ ಕೊನೆಯ ಮೊಳೆ ಹೊಡೆದಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.